ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ಬೋಟ್ ನೆಕ್, ಫ್ರಂಟಲ್ಲಿ ನಾರ್ಮಲ್ ನೆಕ್ ಬ್ಲೌಸ್ನ ಹೇಗೆ ಪರ್ಫೆಕ್ಟಾಗಿ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ನಾನು ಲೈನಿಂಗ್ನ ಫೋಲ್ಡ್ ಮಾಡಿ ಆಲ್ರೆಡಿ 38 ಎದೆ ಸುತ್ತಳ್ತಾಯಿದ್ದು ಇದು ಬೋಟ್ ನೆಕ್ ಬ್ಲೌಸು. ಅದಕ್ಕೋಸ್ಕರ 9.5 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿ 12.5 ಇಂಚ್ಗೆ ಲೈನಿಂಗ್ನ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ನ ಫಸ್ಟು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಬೆನ್ನಿನ ಪೂರ್ಣ ಉದ್ದನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಅಳತೆ ಬ್ಲೌಸ್ನ ಇಟ್ಕೊಳ್ಳಿ. ಅಳತೆ ಬ್ಲೌಸ್ನ ಇಟ್ಕೊಂಡು ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಹೀಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ ಇದಿಷ್ಟು ಆದಮೇಲೆ ಇವಾಗ ಬೋಟ್ ನೆಕ್ ಅಳತೆಗೆ ಯಾವಾಗಲೂ ಕೂಡ 9.5 ಇಂಚು 38 ಇಂಚು ಅಂತಂದರೆ ಅದರ 1ನೇ ಭಾಗ ತಗೊಂಡ್ರೆ ನಮಗೆ 9.5 ಇಂಚು ಬರುತ್ತೆ. ಸೊ 9.5 ಇಂಚು ಅಂತಂದರೆ ಅದರಲ್ಲಿ 2 ಇಂಚನ್ನ ಮೈನಸ್ ಮಾಡಬೇಕು. ನೀವು ಯಾವುದೇ ಅಳತೆ ಬೋಟ್ ನೆಕ್ನ ಕಟ್ ಮಾಡ್ತಾ ಇದ್ದೀರಾ ಅಂತಂದರೂ ಎಷ್ಟು ಎದೆ ಸುತ್ತಳತೆ ಬರುತ್ತೆ ಅದರಲ್ಲಿ 1ನೇ ಭಾಗನ ತಗೊಂಡು ಅದರಲ್ಲಿ 2 ಇಂಚನ್ನ ಮೈನಸ್ ಮಾಡಿ. 9.5 ಇದೆ ಅಂದರೆ 8.5 7.5. ಸೊ 7.5 ಇಂಚ್ ತಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬೋಟ್ ನೆಕ್ ಅಳತೆ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರ ಈ ರೀತಿ 7.5ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ಆರ್ಮೋಲ್ ಕೂಡ 7.5ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾವು ಎಷ್ಟು ತಗೊಂಡಿದ್ದೀವಿ ಇಲ್ಲೂ ಕೂಡ ಅಷ್ಟೇ ತಗೊಳ್ಳಿ. ಇದನ್ನು ಹೇಗೆ ಚೇಂಜಸ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ನಿಮ್ಗೇನಾದರೂ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಭುಜ ಅಗಲ ಇದ್ದು ಆರ್ಮೋಲ್ ಹತ್ರ ಕಡಿಮೆ ಇರುತ್ತೆ. ಆ ಥರದವ್ರಿಗೆ ಹೇಗೆ ಚೇಂಜಸ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ಇವಾಗ ಇದು ಬಂದು ಆರ್ಮೋಲ್ ಆಯಿತು. ಇದಕ್ಕೆ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದನ್ನು ಕೂಡ ಕಮೆಂಟಲ್ಲಿ ಕೇಳಿದ್ರಿ ಅಲ್ವಾ, ಎಲ್ಲ ಅಳತೆ ಬೋಟ್ ನೆಕ್ಕು ನಾವು ಅರ್ಧ ಇಂಚೆ ತಗೋಬೇಕು ಅಂತ. ಸೊ ಹೌದು, ಯಾವುದೇ ಅಳತೆ ತಗೊಂಡ್ರೂ ಕೂಡ ಅರ್ಧ ಇಂಚೆ ತಗೊಂಡು ಈ ರೀತಿ ಶೇಪ್ ಕೊಡಿ. ಫ್ರಂಟು ಮತ್ತು ಬ್ಯಾಕು ಯಾವುದೇ ರೀತಿ ಡಿಫ್ರೆನ್ಸ್ ಮಾಡಬೇಡಿ. ಸೊ ನಾನು ಸುಮಾರು ಬ್ಲೌಸಸ್ಗಳನ್ನ ಇದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ಅದು ನಮಗೆ ಕರೆಕ್ಟಾಗಿ ಬಂದಿದೆ. ಅದಕ್ಕೋಸ್ಕರ ನಿಮಗೂ ಕೂಡ ಇದೇ ಮೆಥಡ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದಾದ ನಂತರ 9.5 ಇಂಚ್ಗೆ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ 9.5ಗೆ ಎದೆ ಸುತ್ತಳತೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಅರ್ಧ ಇಂಚು ಬಿಟ್ಟು ಇದನ್ನು ಅಳತೆ ತಗೋಬೇಕು. ಎಷ್ಟು ಬಂತು? 8.25 ಇಂಚು ಬರ್ತಾಯಿದೆ. ಅಳತೆ ಬ್ಲೌಸ್ನು ಕೂಡ ಹೀಗೆ ಇಟ್ಕೊಂಡು ಇಲ್ಲೂ ಕೂಡ ಅಳತೆ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಭುಜದಿಂದ ಈ ರೀತಿ ಜಾಯಿಂಟ್ವರೆಗೂ ಕೂಡ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಅಳತೆ ಕರೆಕ್ಟ್ ಇದೆ ಅಂತಂದರೆ ನಾವು ಕಟ್ ಮಾಡಿರೋದು ಕರೆಕ್ಟ್ ಇದೆ ಅಂತ. ನೋಡಿ, 8.25 ಇಂಚು ಕರೆಕ್ಟಾಗಿ ಬರ್ತಾಯಿದೆ. ಸೊ ಹಾಗಾಗಿ ಇದು ಸರಿ ಇದೆ. ಇದರಲ್ಲಿ ನೀವೇನಾದರೂ ಇದು ನಿಮಗೆ 8.25 ಇಂಚು 9 ಇಂಚು ಬಂತು, ಅಳತೆ ಬ್ಲೌಸಲ್ಲಿ ಕಡಿಮೆ ಬಂತು ಅಂತಂದರೆ ಏನು ಮಾಡಿ ಅಂತಂದರೆ ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಕೊಟ್ಕೊಳ್ಳಿ. ಇಲ್ಲ ಇದಕ್ಕಿಂತ ಜಾಸ್ತಿ ಬಂತು ಅಳತೆ ಬ್ಲೌಸ್ಗಿಂತ ಅಂತಂದರೆ ಸ್ವಲ್ಪ ಕೆಳಗಡೆ ಕಟ್ ಮಾಡಿಕೊಂಡು ರೌಂಡ್ ಶೇಪ್ ಮಾಡ್ಕೊಳ್ಳಿ. ಅಷ್ಟೇ. ನಿಮ್ಮದು ನಾನು ಈಗ ಹೇಳ್ಕೊಡೋಂಥ ಈ ಮೆಥಡ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ, ಕರೆಕ್ಟಾಗೇ ಬರುತ್ತೆ. ಸೊ ಇದಾದ ನಂತರ ಭುಜನ 3 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 3.25 ಇಂಚ್ಗೆ ಮಾಡ್ಕೊಳ್ಳಿ. ಸೊ ಸಾಕಾಗುತ್ತೆ 3.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ. ಇದಾದಮೇಲೆ ಡೀಪ್ ಎಷ್ಟಿದೆ ಅನ್ನೋದು ನೋಡಬೇಕು. ಇದು ಸ್ವಲ್ಪ ಜಾಸ್ತಿನೇ ಡೀಪ್ ಇದೆ. ಹಾಗಾಗಿ ಅಳತೆ ಬ್ಲೌಸ್ನ ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ಇಟ್ಕೊಳ್ಳಿ. ನೋಡಿ, ಹೀಗೆ ಬ್ಯಾಕ್ ಪಾರ್ಟಲ್ಲಿ ಇಟ್ಕೊಂಡು ಇಲ್ಲಿ ಕೆಳಗಡೆ ಅದನ್ನು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಡೀಪ್ ಅನ್ನೋದು ಸಿಗುತ್ತೆ. ಹೀಗೂ ಕೂಡ ಇಟ್ಕೊಂಡು ತಗೋಬೋದು. ನೋಡಿ, ಎರಡೂ ರೀತಿಯಲ್ಲೂ ಕೂಡ ತೋರಿಸ್ಕೊಡ್ತೀನಿ. ಹೀಗೂ ಕೂಡ ಇಟ್ಕೊಂಡು ನಾವು ಡೀಪ್ನ ತಗೋಬೋದು. ಇಲ್ಲಿವರೆಗೂ ಕೂಡ ಹೀಗೂ ಕೂಡ ಇಟ್ಕೊಂಡು ಡೀಪ್ ತಗೋಬೋದು. 4.25 ಇಂಚ್ ಬರ್ತಾಯಿದೆ ಅಲ್ವಾ, 4.25 ಇಂಚ್ಗೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತು ಅಂತಂದರೆ ಉಳ್ಕೊಂಡಿರೋ ಅಂಥದ್ದು ನಿಮಗೆ ಡೀಪ್ ಆಗುತ್ತೆ. ಸೊ ಇದಿಷ್ಟು ಡೀಪ್ನ ಮಾರ್ಕ್ ಮಾಡ್ಕೊಂಡಾದಮೇಲೆ ಇದು ಎರಡೂ ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ಜಾಯಿಂಟ್ ಮಾಡ್ಕೊಂಡಾದಮೇಲೆ ಇವಾಗ ಟೆಂಪಲ್ ಶೇಪ್ನ ನಾವು ಡ್ರಾ ಮಾಡಬೇಕು. ಹೇಗೆ ಅಂತಂದರೆ ಇಲ್ಲಿಂದ 3.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಲೈನ್ನ ಎಳ್ಕೋಬೇಕು. ಲೈನ್ ಎಳ್ಕೊಂಡಾದಮೇಲೆ ಇಲ್ಲಿ 1.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1.25 ಇಂಚ್ವರೆಗೂ ಈ ರೀತಿ ಸ್ಟ್ರೈಟ್ ಬರಲಿ. ಇಲ್ಲಿ ಈ ರೀತಿ ಶೇಪ್ ಕೊಡಿ.
ಆವಾಗ ನಿಮಗೆ ಪರ್ಫೆಕ್ಟಾಗಿ ಬೋಟ್ ನೆಕ್ ಶೇಪ್ ಅನ್ನೋದು ಬಂದುಬಿಡುತ್ತೆ. ಸೊ ಗೊತ್ತಾಯ್ತಲ್ವ ಬೋಟ್ ನೆಕ್ ಶೇಪ್ ಹೇಗೆ ಕೊಡಬೇಕು ಅಂದ್ಬಿಟ್ಟು. ಇದಾದ ನಂತರ ಇಲ್ಲಿ ನಾವು ಟೆಂಪಲ್ ಡಿಸೈನ್ ಅವರು ಡೀಪ್ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಹೇಳಿದ್ದಾರೆ, ಹಂಗಾಗಿ ಒಂದು ಅರ್ಧ ಇಂಚು ಡೀಪ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ನಾನು ಜಾಸ್ತಿ ಮಾಡಿದೆ ಅಂದ್ಬಿಟ್ಟು ನೀವು ಕೂಡ ಜಾಸ್ತಿ ಮಾಡಬೇಡಿ, ಅವರು ಡೀಪ ಜಾಸ್ತಿ ಹೇಳಿದ್ದಾರೆ, ಹಂಗಾಗಿ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ ಗೊತ್ತಾಯ್ತಲ್ವ, ಇದು ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ಗೆ ನೀವು ಇಟ್ಕೋಬೋದು. ಇದಾದ ನಂತರ ಇಲ್ಲಿಂದ ಹೀಗೆ ಇಟ್ಕೊಂಡು ಇಲ್ಲಿ ಈ ರೀತಿ ಟೆಂಪಲ್ ಶೇಪ್ ನೋಡಿ, ಈ ರೌಂಡ್ ಶೇಪ್ ಬರಬೇಕು. ನಾನು ತೋರಿಸ್ತೀನಿ ನೋಡಿ, ಇದರಿಂದನೂ ಕೂಡ ಇಟ್ಕೊಳ್ಳಿ. ಸೊ ಒಂದು 4 ಇಂಚು ಮೇಲಕ್ಕೆ ತಗೊಂಡಿದ್ದೀನಿ. ನಿಮಗೆ ಇನ್ನೂ ಶೇಪ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಈ ರೀತಿ ಬ್ರಾಡಾಗಿ ಕೂಡ ತಗೋಬೋದು. ಹೀಗೆ ನಿಮಗೆ ಆ ಕಡೆ ಈ ಕಡೆ ಸೈಡಲ್ಲಿ ಬ್ರಾಡ್ ಬೇಕು ಅಂದರೆ ಹೀಗೆ ಮಾಡ್ಬೋದು, ಇಲ್ಲ ಕೆಳಗಡೆ ಸೈಡಲ್ಲಿ ಬ್ರಾಡ್ ಬೇಕು ಅಂತಂದರೆ ನಾನು ಇವಾಗ ತೋರಿಸ್ದೆ ಅಲ್ವ ಈಗ ಮಾಡ್ಬೋದು. ಇದಿಷ್ಟರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇದಾದ ನಂತರ ಸೊಂಟದ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು. ಸೊಂಟದ ಸುತ್ತಳತೆನ ಅಳತೆ ಬ್ಲೌಸ್ನ ಈ ರೀತಿ ತಗೊಂಡು ಇದನ್ನು ಎತ್ತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು, ಯಾಕಂತಂದರೆ ಇಲ್ಲಿ ಬ್ಯಾಕ್ ಡಾಟ್ ಬರುತ್ತೆ ಅದಕ್ಕೋಸ್ಕರ. ಸೊ ಇದನ್ನು ಕೂಡ ಇವಾಗ ಸೈಡ್ ಫಿಟ್ಟಿಂಗು ಮತ್ತು ಇದು ಎರಡನ್ನೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಬಂತು. ನಾನು ಸ್ವಿಮ್ಮಿಂಗ್ ಅಲೈಸ್ ಬಿಗಿನರ್ಸ್ಗೋಸ್ಕರ ಹೇಳ್ಕೊಡ್ತಾ ಇರೋದಲ್ವ, ಅದಕ್ಕೋಸ್ಕರ ಈ ಕಡೆ ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟಿದ್ದೀನಿ. ಯಾಕಂತಂದರೆ ಇದನ್ನು ನಾನು ಸ್ಟಿಚಿಂಗ್ ಮಾಡಾದಮೇಲೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು ಕಟಿಂಗ್ ಮಾಡಿ ತೆಗಿಬೋದು. ಬಟ್ ಫಸ್ಟೇ ಈ ರೀತಿ ಇಟ್ಕೊಳ್ತು ಅಂತಂದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಸ್ವಲ್ಪ ಬಟ್ಟೆ ಹೆಚ್ಚು ಕಡಿಮೆ ಆದರೂ ಕೂಡ ನಿಮಗೆ ಏನಾದರೂ ದಪ್ಪ ಆಯಿತು ಅಂತಂದರೆ ಬಿಚ್ಕೊಳ್ಳೋದಕ್ಕೆ ಇರೋದಿಲ್ಲ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಅಂತ ಹೇಳಿದೆ. ಇದಿಷ್ಟು ಆದಮೇಲೆ ಇವಾಗ ಬ್ಯಾಕ್ ಡಾಟ್ನು ಕೂಡ ಮಾರ್ಕ್ ಮಾಡ್ಕೊಂಡು ಬಿಡೋಣ. ಬ್ಯಾಕ್ ಡಾಟ್ ಯಾವಾಗಲೂ ಕೂಡ ನಮ್ಮ ಡೀಪ್ ಇಲ್ಲಿದ್ದರೆ ಇಲ್ಲಿಂದ ಕೆಳಗಡೆಗೆ ಡಾಟ್ ಬರಬೇಕು. ಅದು ಬೋಟ್ ನೆಕ್ಕಲ್ಲಿ ಹೇಗೆ ಬರಬೇಕು ಅಂತಂದರೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ನಾರ್ಮಲ್ ಬ್ಲೌಸಲ್ಲಿ ಏನು ಮಾಡ್ತೀವಿ ಅಂದರೆ ಭುಜದ ಮಧ್ಯದಿಂದ ತಗೊಳ್ತೀವಿ, ಆದರೆ ಈ ಬೋಟ್ ನೆಕ್ ಬ್ಲೌಸಲ್ಲಿ ಯಾವಾಗಲೂ ಕೂಡ ಇಲ್ಲಿ ತಗೋಬೇಕು. ಸೊ ಇಲ್ಲಿ ತಗೊಂಡು ನೋಡಿ, ಇಲ್ಲಿ ಬ್ಯಾಕ್ ಡಾಟ್ ಅನ್ನೋದು ಮಾರ್ಕ್ ಆಯಿತು. ಈ ಕಡೆ 1/4 ಇಂಚ್ ಹೋಗುತ್ತೆ, ಈ ಕಡೆ 1/4 ಇಂಚ್ ಹೋಗುತ್ತೆ. ಸೊ ಇದು ಕರೆಕ್ಟಾಗಿ ಆಗುತ್ತೆ. ಇಲ್ಲಿಂದ ನೇರಕ್ಕೆ ತಗೊಳ್ಳಿ, ಎಷ್ಟು ಡೀಪ್ ಇರುತ್ತೆ ಅದರಿಂದ ಕೆಳಗಡೆಗೆ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ಇದಿಷ್ಟು ಬ್ಯಾಕ್ ಪಾರ್ಟಲ್ಲಿ ಅರ್ಥ ಆಯಿತು ಅಲ್ವಾ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಟೈಲರಿಂಗ್ ಕ್ಲಾಸಲ್ಲಿ ಈ ರೀತಿ ಬೋಟ್ ನೆಕ್ಕು ಪ್ರತಿಯೊಂದು ಶೇಪ್ಗಳನ್ನು ಕೂಡ ಹೇಗೆ ಕಟ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಎಲ್ಲ ಶೇಪ್ಗಳದ್ದು ಕೂಡ ಸುಮಾರು ಒಂದು 10 ಥರದ ಶೇಪ್ಗಳನ್ನು ಕೂಡ ಸೊ ಟೈಲರಿಂಗ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಕಟ್ ಮಾಡಬೇಕು ಅಂತ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಸೊ ನೋಡಿ, ಇದಿಷ್ಟು ಕಟ್ ಮಾಡ್ಕೊಂಡಾದಮೇಲೆ ನಾನು ಹೇಳಿದೆ ಅಲ್ವಾ, ಬ್ರಾಡ್ ಬೇಕು ಅನ್ನೋರು ಬ್ರಾಡಾಗಿ ಕಟ್ ಮಾಡ್ಕೊಳ್ಳಿ, ಬೇಡ ನಾರ್ಮಲಾಗಿ ಇರಲಿ ಅಂತ ಅನ್ನೋರು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಅವರು ಕೆಳಗಡೆ ಮಾತ್ರ ಡೀಪ್ ಹೇಳಿದ್ರು, ಹಾಗಾಗಿ ನಾನು ಕೆಳಗಡೆ ಮಾತ್ರ ಡೀಪ್ ತಗೊಂಡಿದ್ದೀನಿ. ಇದಕ್ಕೆ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಹಾಗೆಯೇ ಇಲ್ಲಿ ಕೆಳಗಡೆ ಬೋ ಕೂಡ ಇಡೋಕ್ಕೆ ಹೇಳಿದ್ದಾರೆ, ಬೋ ಕೂಡ ಇಡ್ತೀನಿ. ಇದ್ರ ವೀಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಡೋರಿ ಬರೋದಿಲ್ಲ, ಉಕ್ಸ್ ಬರುತ್ತೆ. ಸೊ ಅವರು ಉಕ್ಸ್ ಹೇಳಿದ್ದಾರೆ, ಹಾಗಾಗಿ ಉಕ್ಸ್ ಕೂಡ ಹಾಕ್ತೀನಿ. ಇದಿಷ್ಟು ಆದಮೇಲೆ ನಾವು ಇಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ನೋಡಿ ಮಾರ್ಕ್ ಅನ್ನೋದು ಇಲ್ಲೇ ಇದೆ. ಇಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಆರ್ಮಲ್ಲಿ ಮಾತ್ರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿರ್ತೀವಿ ಅಲ್ವಾ, ಅದೇ ಮಾರ್ಕೇ ಇರುತ್ತೆ ನೋಡಿ ಇಲ್ಲಿ. ಇದಾದಮೇಲೆ ಇಲ್ಲೂ ಕೂಡ ಅಷ್ಟೇ 7.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದಮೇಲೆ ಇದನ್ನು ನೀವು ಬೇಕು ಅಂದರೆ ಪ್ರಿನ್ಸಸ್ ಕಟ್ಟು ನಾನು ಕಟಿಂಗು ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಅದನ್ನು ನೋಡಿ ನೀವು ಬೇಕಾದ್ರೆ ಮಾಡ್ಕೋಬೋದು. ಇಲ್ಲ ಸಪ್ರೇಟ್ ವೀಡಿಯೋ ಮಾಡಿ ಅಂದರೆ ಇನ್ನೊಂದು ಸಲ ಪ್ರಿನ್ಸಸ್ ಕಟ್ಟು ಕೂಡ ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಇಲ್ಲೂ ಕೂಡ ಅಷ್ಟೇ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇದಿಷ್ಟು ಆಯಿತು. ಇವಾಗ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಅಳತೆ ಬ್ಲೌಸಲ್ಲಿ ಈ ರೀತಿ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಕೂಡ ಬ್ಯಾಕ್ ಡೀಪ್ ಬಂದು ಲೆಂತ್ ಸ್ವಲ್ಪ ಜಾಸ್ತಿ ಇರೋರಿಗೆ ಒಂದು 5.2 ಇಂದ 5 ಇಂಚಸ್ಸಿಂದ 5 ಇಂಚಸ್ಸಿಂದ ಮೇಲೆ ನೀವು ಜಾಸ್ತಿ ಉದ್ದ ಇದ್ದೀರಾ ಅಂತಂದರೆ ಅವ್ರಿಗೆಲ್ಲ ಆಲ್ಮೋಸ್ಟ್ ಆಲ್ 6.75 7 ಇಂಚ್ ಇರುತ್ತೆ. ಕುಳ್ಳಿ ಇದ್ದೀರಾ ಅಂತಂದರೆ 6.25 ಇಂಚು 6.5 ಇಂಚ್ ಬರುತ್ತೆ. ಸೊ ನೋಡಿ ಇವ್ರಿಗೆ ಎಷ್ಟು ಬಂದಿದೆ ಅನ್ನೋದನ್ನು ಚೆಕ್ ಮಾಡ್ತೀನಿ. 7 ಇಂಚಸ್ ಇದೆ, ನಾವು 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ.
ಸೊ ನಾನು ಹೇಳಿದೆ ಅಲ್ವಾ, ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ 6.5 7 ಇಂಚು ಅಷ್ಟೇ ಬರೋದು. ಹೈಟ್ ಸ್ವಲ್ಪ ಜಾಸ್ತಿ ಇದ್ದಾರೆ ಅಂದರೆ 7 ಇಂಚಸ್ಸು, ಇಲ್ಲ ಅಂತಂದರೆ ನಾರ್ಮಲಾಗಿ 6.5 ಇಂಚ ಬರುತ್ತೆ. ನೀವು ಯಾವುದೇ ರೀತಿ ಅಳತೆ ನೋಡೋದೇ ಬೇಡ, 6.5 ಇಂಚ್ ಕಟ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗೆ ಬರುತ್ತೆ. ಸೊ ಇದಿಷ್ಟನ್ನು ಕಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ಫ್ರಂಟಲ್ಲಿ ಶೇಪ್ ಅನ್ನೋದನ್ನು ಕೊಡಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಟ್ಕೊಳ್ಳಿ. ನಾವು ಈ ಶೇಪ್ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ಈ ಶೇಪ್ನ ಕೊಡ್ತಾಯಿದ್ದೀನಿ. ನೋಡಿ ಈ ರೀತಿ ಇಲ್ಲಿ ನಾರ್ಮಲಾಗಿ ಒಂದು ಮಾರ್ಕ್ ಮಾಡಿದೆ, ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ರೀತಿ ಕೊಟ್ಟು ಇಲ್ಲಿ ಶೇಪ್ ಕೊಟ್ಟೆ. ಈ ರೀತಿ ಅವರು ಶೇಪ್ ಕೇಳಿದ್ದಾರೆ, ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಇದಾದ ನಂತರ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಭುಜದಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತಾರೆ ಅಲ್ವಾ, ಅಲ್ಲಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಉಕ್ಸ್ ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡು 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ಡಾಟ್ಗೂ ಕೂಡ ಬೇಕು, ಹಾಗೆಯೇ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಕೂಡ ಬೇಕು. ಸೊ ಇದಿಷ್ಟು ಆಯ್ತಲ್ವಾ. ಇಲ್ಲಿ ನಾವು ಏನು ಚೇಂಜಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಇವ್ರದ್ದು ಅಂತ ಅನ್ನೋದು ಇಲ್ಲಿ ಸ್ವಲ್ಪ ಚೆಸ್ಟ್ ಅನ್ನೋದು ಜಾಸ್ತಿ ಇದೆ. ಏನಾಗುತ್ತೆ, ನಾವು ಇವಾಗ ನಾರ್ಮಲಾಗಿ ಈ ರೀತಿ ಕಟ್ ಮಾಡ್ಕೊತು ಅಂತಂದರೆ ಚೆಸ್ಟ್ ಜಾಸ್ತಿ ಇರೋರ್ಗೆ ಏನಾಗುತ್ತೆ, ಅವರು ಅದೇ ಹೇಳಿದ್ದು ಚೆಸ್ಟ್ ಹತ್ರ ಸ್ವಲ್ಪ ಟೈಟ್ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಇಲ್ಲಿ ನೀವು ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ನಾವು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿದ್ದೀವಿ ಅಲ್ವಾ, ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇದ್ರ ಕೆಳಗಡೆ 1 ಇಂಚಷ್ಟು ಕೆಳಗಡೆ ಬರಬೇಕು. ಇಲ್ಲಿ 1 ಇಂಚಷ್ಟು ಕೆಳಗಡೆ ಬನ್ನಿ. ಈ 1 ಇಂಚಷ್ಟು ಕೆಳಗಡೆ ಬಂದು ಈ ರೀತಿ ಇದಕ್ಕೆ ಜಾಯಿಂಟ್ ಮಾಡಬೇಡಿ. ಇಲ್ಲಿ ಚೆಸ್ಟ್ ಜಾಸ್ತಿ ಇರೋರು, ಚೆಸ್ಟ್ ಏನಾದರೂ ನಿಮ್ಮ ಹತ್ರ ಎದೆ ಸುತ್ತಳತೆ ನಾರ್ಮಲ್ ಇದ್ದು ಚೆಸ್ಟ್ ಜಾಸ್ತಿ ಇದೆ ಅಂತಂದರೆ ಈ ಟ್ರಿಕ್ಸ್ನ ಫಾಲೋ ಮಾಡಿ. ಇಲ್ಲಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಇಲ್ಲಿ ಡಾಟ್ನ ಜಾಸ್ತಿ ಈ ರೀತಿ ಹಿಡಿಬೋದು. ಆ ರೀತಿ ಹಿಡಿದಾಗ ಇಲ್ಲಿ ಕಪ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಆವಾಗ ನಿಮಗೆ ಚೆಸ್ಟ್ ಹತ್ರ ಅವರು ವೇರ್ ಮಾಡಿ ತೋರಿಸಿದ್ರೆ ನಾನು ನಿಮಗೆ ತೋರಿಸ್ತಿದ್ದೆ. ಬಟ್ ಹಳ್ಳಿ ಕಡೆ ಯಾರು ಕೂಡ ವೇರ್ ಮಾಡಿ ತೋರಿಸೋದಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಹಾಗೇ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಕಪ್ಸ್ ಅನ್ನೋದನ್ನ ಈಗ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಹಿಡಿತಾ ಇದ್ವಿ ನಾರ್ಮಲ್ ಬ್ಲೌಸ್ಗಾದರೆ. ಇಲ್ಲೇನು ಮಾಡ್ಬೋದು ಅಂತಂದರೆ 1 ಇಂಚು 1 ಇಂಚು 1.5 ಇಂಚು ಹಿಡಿದು ಕೂಡ ಹಿಡಿಬೋದು. ನೋಡಿ ಈ ರೀತಿ ಜಾಸ್ತಿ ಹಿಡಿತು ಅಂತಂದರೆ ಇಲ್ಲಿ ಆಟೋಮೆಟಿಕಲಿ ಕಪ್ಸ್ ಅನ್ನೋದು ಈ ರೀತಿ ಉಬ್ಕೊಳ್ಳುತ್ತೆ. ಆವಾಗ ಇಲ್ಲಿ ಜಾಸ್ತಿ ಬರುತ್ತೆ, ಕರೆಕ್ಟಾಗಿ ಕಪ್ಸ್ ಹತ್ರ ಹೋಗಿ ಕೂತ್ಕೊಳ್ಳುತ್ತೆ. ಆವಾಗ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಇರೋ ರೀತಿ, ಹಾಗೆಯೇ ಚೆಸ್ಟ್ ಹತ್ರ ಟೈಟ್ ಆಗದೆ ಇರೋ ರೀತಿ ನಿಮಗೆ ಬ್ಲೌಸ್ ಅನ್ನೋದು ರೆಡಿ ಐತೆ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಲ್ಲಿ 9.5 ಇಂಚ್ಗೆ ನಾವು ಅರ್ಧ ಇಂಚನ್ನ ಆ್ಯಡ್ ಮಾಡಿ 10 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲಿ ಅರ್ಧ ಇಂಚು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಹೋಗುತ್ತೆ. ಬ್ಯಾಕ್ ಹುಕ್ ಇಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಾರ್ಮಲಾಗಿ ಬ್ಯಾಕ್ ಸೈಡಲ್ಲಿ ಯಾವ ರೀತಿ ಅದೇ ಸುತ್ತಳತೆನ ತಗೊಂಡ್ರಿ ಅದೇ ಅಳತೆಗೆ ತಗೊಳ್ಳಿ. ಫ್ರಂಟ್ ಹುಕ್ ಇಡ್ತಾ ಇದ್ದೀರಾ ಅಂತಂದರೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಯಾಕಂತಂದರೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಇಲ್ಲಿ ಅರ್ಧ ಇಂಚು ಹೋಗುತ್ತೆ, ಆವಾಗ ನಿಮಗೆ ಸರಿಯಾಗಿ ಆಗುತ್ತೆ. ಇಲ್ಲಿ 2.5 ಇಂಚ್ಗೆ ಫಸ್ಟು ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ಇಲ್ಲಿ ನೋಡಿ, ಇದರಿಂದ ಪಕ್ಕಕ್ಕೆ ಮಧ್ಯಕ್ಕೆ ಬರಬೇಡಿ, ಸ್ವಲ್ಪ ಪಕ್ಕಕ್ಕೆ ಬಂದು ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಸೈಡು 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾನು ನೋಡಿ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಿ ಅಲ್ವಾ, ಈ ರೀತಿ ಕಪ್ಸ್ ಅನ್ನೋದು ಇಲ್ಲಿ ಹಿಡಿದಾಗ ಹೀಗೆ ಕೂರುತ್ತೆ. ನಾನು ಇದ್ರ ಸ್ಟಿಚಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಹೇಗೆ ಕಪ್ಸ್ ಅನ್ನೋದು ಕೂತಿದೆ ಅಂತ ಅಂದ್ಬಿಟ್ಟು. ಇದಾದ ನಂತರ ಇಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ದೀರಾ ಅಲ್ವಾ, ಅಲ್ಲಿಗೆ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಯಾವಾಗಲೂ ಕೂಡ ಡಾಟ್ ಪಾಯಿಂಟ್ ಅನ್ನೋದು ಯಾವ ರೀತಿ ಬರಬೇಕು ಅಂದರೆ ನಾವು ಈ ರೀತಿ ಸರ್ಕಲ್ ಹಾಕ್ದಾಗಲೂ ಕೂಡ ಇದು ಈ ರೀತಿ ರೌಂಡ್ ಶೇಪ್ ಅನ್ನೋದು ಬರಬೇಕು. ಈ ರೀತಿ ರೌಂಡ್ ಶೇಪ್ ಬಂದರೆ ನಿಮಗೆ ಏನಾಗುತ್ತೆ ಅಂತಂದರೆ ಕರೆಕ್ಟಾಗಿ ಅಳತೆ ಅನ್ನೋದು ಪರ್ಫೆಕ್ಟಾಗಿರೋ ಅನ್ನೋದು ಸಿಗುತ್ತೆ. ಯಾವಾಗಲೂ ಕೂಡ ಅಷ್ಟೇ, ನೀವು ಯಾವುದೇ ಒಂದು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋತಿದ್ದೀರಾ ಅಂದರೂ ಇಲ್ಲಿ ರೌಂಡ್ ಶೇಪ್ ಅನ್ನೋದು ಬರಬೇಕು. ಇಲ್ಲಿಗೆ ಚಿಕ್ಕದು ಮಾಡಿಬಿಟ್ಟು ದೊಡ್ಡ ರೌಂಡ್ ಹಾಕೋದು ಆ ಥರ ಎಲ್ಲ ಮಾಡಬೇಡಿ. ಸೊ ಹತ್ರ ಬಂದು ಈ ರೀತಿ ಎಷ್ಟು ಗೊತ್ತಾ, ಒಂದು 3 ಇಂಚಷ್ಟು ರೌಂಡ್ ಬರಬೇಕು ಮಧ್ಯದಲ್ಲಿ. ಆವಾಗ ನಿಮಗೆ ಕಪ್ಸಲ್ಲಿ ಹೋಗಿ ಕರೆಕ್ಟಾಗಿ ಕೂರುತ್ತೆ. ಸೊ ಇದನ್ನು ಈಗೇನೆ ಕಟ್ ಮಾಡ್ಕೊಳ್ಳಿ. ಸೊ ಬೋಟಿಕಲ್ಲು ಕೂಡ ಅಷ್ಟೇ, ನಿಮಗೆ ಕಪ್ಸು ಕರೆಕ್ಟಾಗಿ ಕೂರ್ತಾ ಇದೆ, ಬೋಟಿಕಲ್ಲಿ ಫಿನಿಶಿಂಗ್ ಬರ್ತಾ ಇದೆ ಅಂತಂದರೆ ಇದೇ ಕಾರಣ. ಸೊ ಅವರು ಕಪ್ಸ್ ಅನ್ನೋದನ್ನು ಇಲ್ಲಿ ಈ ರೀತಿ ಕಟ್ ಮಾಡಿ ಕರೆಕ್ಟಾಗಿ ಕೂರಿಸಿರ್ತಾರೆ, ಅದಕ್ಕೋಸ್ಕರ. ಸೊ ನಾನು ನೆಕ್ಸ್ಟ್ ಟೈಲರಿಂಗ್ ಕ್ಲಾಸಲ್ಲಿ ಹಾಕ್ತೀನಿ ಇದೆಲ್ಲರದ್ದು ಕಟಿಂಗ್, ಯಾವ ರೀತಿ ಶೇಪ್ಗಳನ್ನ ಕಟ್ ಮಾಡಬೇಕು ಅದನ್ನೆಲ್ಲ. ಸೊ ಇದೊಂದು ಸ್ಕೇಲ್ ಇಟ್ಕೊಂಡು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ, ಅದನ್ನು ಅಪ್ಲೋಡ್ ಮಾಡ್ತೀನಿ.
ಸೊ ಈಗ ಕಟ್ ಮಾಡಿಕೊಂಡು ಇದನ್ನು ಕೂಡ ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಟ್ಯಾಪ್ ಮಾಡಿ, ಆವಾಗ ಇಲ್ಲಿ ಹಿಡ್ದಿರೋಂಥ ಡಾಟು ಇಲ್ಲೂ ಕೂಡ ಇಳ್ಕೊಳ್ಳುತ್ತೆ ನೋಡಿ. ಈ ರೀತಿ ಟ್ಯಾಪ್ ಮಾಡ್ತು ಅಂದರೆ ಇಲ್ಲೂ ಕೂಡ ಪರ್ಫೆಕ್ಟಾಗಿ ಅದೇ ಡಾಟ್ ಇಳ್ಕೋತು. ಅವಾಗ ಎರಡೂ ಸೈಡ್ ಕೂಡ ನೀವು ಡಾಟ್ನ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ರು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ಡೌಟ್ಸ್ನೂ ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ. ಆದರೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಬಿಗಿನರ್ಸ್ಗೆ ಕಂಪಲ್ಸರಿ ನಮಗೂ ಕೂಡ ಫಸ್ಟ್ ಸ್ಟಿಚ್ ಮಾಡುವಾಗ ಪ್ರತಿಯೊಂದರಲ್ಲೂ ಕೂಡ ಡೌಟ್ ಇದ್ದೇ ಇತ್ತು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅದು ಕೊಡು. ಸೊ ಇವಾಗ ಸ್ಲೀವ್ಸ್ ಕಟಿಂಗ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ಉಳ್ಕೊಂಡಿರೋಂಥ ಪೀಸ್ನ ನಾನು ಫೋಲ್ಡಿಂಗ್ ಮಾಡಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಪೀಸ್ನ ಉಳ್ಕೊಂಡಿದ್ದೆ, ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಅದನ್ನು 4 ಫೋಲ್ಡು ಮಾಡಬೇಕು. ಇದಕ್ಕೆ ಎಲ್ಬೋ ಸ್ಲೀವ್ಸ್ನ ಹೇಳಿದ್ದಾರೆ, ಅದಕ್ಕೋಸ್ಕರ ಎಲ್ಬೋ ಸ್ಲೀವ್ಸ್ನ ಇಡ್ತೀನಿ. ಇವಾಗ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಫಸ್ಟು ಸ್ಟ್ರೈಟಾಗಿ ಒಂದು ಕಟ್ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಾದಮೇಲೆ ಅಳತೆ ಬ್ಲೌಸ್ನ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಕೇಳಿದ್ರಿ ಅಲ್ವಾ ಸ್ಕೇಲಲ್ಲೂ ಕೂಡ ಕಟ್ ಮಾಡಿ ತೋರಿಸಿ ಅಂತ ಅಂದ್ಬಿಟ್ಟು, ಅದನ್ನು ಕೂಡ ಇಲ್ಲೇ ತೋರಿಸ್ತೀನಿ ನೋಡಿ ಹೇಗೆ ಅಂತ ಅಂದ್ಬಿಟ್ಟು. ಯಾಕೆ ನಾನು ಅಳತೆ ಬ್ಲೌಸ್ನ ಇಟ್ಟು ಕಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿರಿ. ನಿಮಗೆ ಏನೂ ಕೂಡ ಡೌಟ್ಸ್ ಅನ್ನೋದು ಇರೋದಿಲ್ಲ. ಅಳತೆ ಬ್ಲೌಸ್ನ ಇಟ್ಟು ಕಟ್ ಮಾಡ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಅಳತೆ ಸಿಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಜಾಸ್ತಿ ಅಳತೆ ಬ್ಲೌಸ್ನ ಇಟ್ಟು ಕಟ್ ಮಾಡ್ತೀನಿ ನೋಡಿ. ಈ ರೀತಿ ಇಟ್ಕೊಂಡು ತುಂಬಾ ಈಸಿ ಮೆಥಡ್ನಲ್ಲಿ ಕಟ್ ಮಾಡ್ಕೋಬೋದು. ಭುಜದ ಹತ್ರ ಕೂಡ ಇಟ್ಕೊಳ್ಳಿ, ಹಾಗೆಯೇ ಹಾರ್ಮೋಲ್ ಕೂಡ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ರೀತಿ ನೀಟಾಗಿ ಶೇಪ್ ಅನ್ನೋದನ್ನು ಕೊಡಿ. ಶೇಪ್ ಕೊಟ್ಟಾದಮೇಲೆ ಇಲ್ಲಿ ನಾವು ಎಲ್ಬೋನ ಕಟ್ ಮಾಡಬೇಕು. ಎಲ್ಬೋ ಸ್ಲೀವ್ಸ್ನ ಕಟ್ ಮಾಡೋದಕ್ಕೋಸ್ಕರ ಈ ರೀತಿ 2 ಇಂಚ್ಗೆ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಸೈಡು 2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಕಟ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿ. ಇಷ್ಟೇ. ಇದನ್ನು ಇಲ್ಲಿ ನೆರಿಗೆ ಇಡ್ತು ಅಂದರೆ ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಸೊ ಇದನ್ನು ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಎಲ್ಬೋ ಸ್ಲೀವ್ಸ್ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು. ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ನನ್ನ ಚಾನಲ್ನಲ್ಲಿ ಜಾಸ್ತಿ ಏನು ವೀಡಿಯೋಸ್ ಇಲ್ಲ, ಹಾಗಾಗಿ ಚೆಕ್ ಮಾಡ್ಬೋದು. ಎಲ್ಬೋ ಸ್ಲೀವ್ಸ್ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ, ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಸೊ ಒಂದು ಸಲ ಚೆಕ್ ಮಾಡಿ, ಯಾರಿಗೆಲ್ಲ ಎಲ್ಬೋ ಸ್ಲೀವ್ಸ್ ಇಂಟ್ರೆಸ್ಟ್ ಇದೆ ಅವರು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದು ಸ್ಲೀವ್ಸ್ ಕಟಿಂಗ್ ಆಯಿತು. ಇವಾಗ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಸೊ ಬೆಲ್ಟ್ ಪಟ್ಟಿನ 4 ಇಂಚು, ಇದು 4 ಇಂಚ್ ತಗೊಳ್ಳಿ. 4 ಇಂಚ್ ತಗೊಂಡು ಈ ರೀತಿ ಶೇಪ್ ಕೊಡಿ ನೋಡಿ. ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು. ಸೊ ಇದಿಷ್ಟು ಇವತ್ತಿನ ಬೋಟ್ ನೆಕ್ ವಿಡಿಯೋ ಆಗಿತ್ತು. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಟೈಲರಿಂಗ್ನ ಹೊಸದಾಗಿ ಯಾರೆಲ್ಲ ಕಲಿಬೇಕು ಅಂತ ಇದ್ದೀರಾ, ನಾನು ಟೈಲರಿಂಗ್ ಕ್ಲಾಸ್ನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ನ ಹೋಗಿ ಚೆಕ್ ಮಾಡಿ, ಆವಾಗ ನಿಮಗೆ ಟೈಲರಿಂಗ್ ಕ್ಲಾಸ್ದು ವಿಡಿಯೋ ಸಿಗುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಆ ಟೈಲರಿಂಗ್ ಕ್ಲಾಸ್ನಲ್ಲೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.